ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಕ್ಷೇತ್ರವಾರು ಸಭೆಯನ್ನು ಮಾಡ್ತಾ ಇದೆ. ಕ್ಲಸ್ಟರ್ಗಳನ್ನು ಕೂಡ ಮಾಡಿಕೊಂಡಿದೆ. 7 ಕ್ಲಸ್ಟರ್ ಇರಬೇಕು. ತಲಾ 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 28 ಕ್ಷೇತ್ರಗಳನ್ನು 7 ಭಾಗ ಮಾಡಿಕೊಂಡಿದೆ. ಸೊ ಹಾಗಾಗಿ 7 ಕ್ಲಸ್ಟರ್ಗಳು. ಸೊ ಈ ಕ್ಷೇತ್ರವಾರು ಅಂತ ಸಭೆಗಳು ನಡೀತಾ ಇದೆ. ಏನರಪ್ಪ ಯಾರು ಟಿಕೆಟ್ ಕೊಡೋಣ, ಏನು ಕಥೆ, ಹಾಲಿ ಸಂಸದರ ಹೊಸಬರು ಬೇಕಾ, ಏನು ಕಥೆ ಅಂತೇಳಿ ಇದರಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಈ ಒಂದು ಚರ್ಚೆ ಬಂದಾಗ ಯಾವುದೇ ಕಾರಣಕ್ಕೂ ಈ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಡಿ, ಯಾವ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ, ಸೋಲ್ತಾರವರು. ಸಭೆಯಲ್ಲಿ 6 ಜನ, ಬರೀ ಶೋಭಾ ಕರಂದ್ಲಾಜೆ ಅವರ ಅಲ್ಲ, ಇದೇ ರೀತಿ ಟೋಟಲ್ಲಾಗಿ ಮೊದಲೆಲ್ಲ 1 ಡಜನ್ ಅಂತ ಮಾತಾಡ್ತಾ ಇದ್ವಲ್ವ, 1 ಡಜನ್ ಸಂಸದರಿಗೆ, ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲವಂತೆ ಬಿ ಜೆ ಪಿಯಿಂದ ಅಂಥೇಳಿ ಈಗ ಬಹಿರಂಗವಾಗಿಯೇ ಬೇರೆ ಪಾರ್ಟಿಯವರು ಮಾತಾಡೋದು ಬಿಟ್ಟುಬಿಡಿ, ಬಿ ಜೆ ಪಿಯವರು ಅವ್ರ ಸಭೆಯಲ್ಲಿ ಹೇಳ್ತಾ ಇದ್ದಾರೆ, ಇಂತಿಂಥ ಸಂಸದರಿಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ, ಟಿಕೆಟ್ ಕೊಟ್ಟರೆ ನಮಗೆ ಸೋಲು ಗ್ಯಾರಂಟಿ ಅಂತ. 6 ಜನ ಎಂ ಪಿಗಳಿಗೆ ಟಿಕೆಟ್ ಬೇಡ ಅಂತ ಸಭೆಯಲ್ಲಿ ಬಿ ಜೆ ಪಿ ನಾಯಕರೇ ಒತ್ತಡ ಹಾಕ್ತಾ ಇದ್ದಾರೆ. ಯಾರ್ಯಾರಿಗೆ ಅಂತ ನೋಡಿದ್ರೆ, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಬೇಡ, ಭಗವಂತ ಖೂಬಾ ಟಿಕೆಟ್, ಮೊನ್ನೆ ಸಭೆಯಲ್ಲಿ ಭಗವಂತ ಖೂಬಾ ಬಂದಿದ್ದರು, ಸಭೆ ಶುರುವಾಗಿತ್ತು, ಇದ್ದಂಥ ಬಿ ಜೆ ಪಿ ನಾಯಕರೇ ಈ ಖೂಬಾ ಅವರಿಗೆ ಟಿಕೆಟ್ ಕೊಡಕೂಡ್ದು ಅಂತ ಹೇಳಿದ ತಕ್ಷಣ ಖೂಬಾ ಅವರು ಸಭೆಯಿಂದ ಎದ್ದು ಆಚೆ ನಡೆದರು. ಮುನಿಸ್ವಾಮಿ, ಎಲ್ಲೆಲ್ಲಿ, ಇದು ಕೋಲಾರ, ಇದು ಭಗವಂತ ಖೂಬಾ, ಶೋಭಾ ಕರಂದ್ಲಾಜೆ, ಮುನಿಸ್ವಾಮಿ, ದೇವೇಂದ್ರಪ್ಪ, ಕರಡಿ ಸಂಗಣ್ಣ, ಅನಂತಕುಮಾರ್ ಹೆಗಡೆ, ಇವ್ರಿಗಂತೂ ಟಿಕೆಟ್ ಯಾವ ಕಾರಣಕ್ಕೂ ಕೊಡಬೇಡಿ ಅಂಥೇಳಿ ಬಿ ಜೆ ಪಿ ನಾಯಕರೇ ಮಾತಾಡ್ತಾ ಇದ್ದಾರೆ. ನಿನ್ನೆ ಭಗವಂತ ಖೂಬಾ ಇದ್ದಾಗಲೇ ಪ್ರಭು ಚೌಹಾಣ್ ಅಸಮಾಧಾನ ಹೊರಹಾಕಿದ್ರು. ಶಾಸಕರ ಗದ್ದಲ ಆಯ್ತಲ್ಲ, ಸಭೆಯಿಂದ ಆಚೆ ಹೋದರು ಭಗವಂತ ಖೂಬಾ. ಇವತ್ತು ಶೋಭಾ ಕರಂದ್ಲಾಜೆ ಟಿಕೆಟ್ ವಿಚಾರಕ್ಕೆ ಸಭೆಯಲ್ಲಿ ಜೋರು ಗದ್ದಲ ಆಗಿದೆ. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ಅವರು ಚಿಕ್ಕಮಗಳೂರಿಂದ ನಿಲ್ತಾರೆ ಅಂತ ಸುದ್ದಿ ಇದೆ ಸ್ವಾಮಿ. ಅವರೇನಾದರೂ ನಿಂತಾಗ ಶೋಭಾ ಕರಂದ್ಲಾಜೆ ಕ್ಯಾಂಡಿಡೇಟ್ ಇದ್ದರೆ ಡೆಫಿನೆಟ್ಲಿ ಅಲ್ಲಿ ಗೆಲ್ಲೋದು ಜಯಪ್ರಕಾಶ್ ಹೆಗಡೆ ಅವರೇ. ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಒಳ್ಳೆ ಹೆಸರಿದೆ ಅವ್ರಿಗೆ. ಶೋಭಾ ಕರಂದ್ಲಾಜೆ ಏನು ಕೆಲಸ ಮಾಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ಮತ್ತು ಉಡುಪಿಗೆ ಅಂತ ಬಂದಾಗ? ಇಲ್ವಲ್ಲ, ಸೋಲ್ತಾರೆ ಇವರು. ಜಯಪ್ರಕಾಶ್ ಹೆಗಡೆ ಎದುರುಗಡೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ರೆ ಮಾತ್ರ ನಮಗೆ ಚಾನ್ಸ್ ಇದೆ ಹೊರತು ಶೋಭಾ ಕರಂದ್ಲಾಜೆಗೆ ಯಾವ ಕಾರಣಕ್ಕೂ ಚಾನ್ಸ್ ಇಲ್ಲ ಅಲ್ಲಿ ಅಂತ ಬಿ ಜೆ ಪಿ ನಾಯಕರೇ ಮಾತಾಡ್ತಾ ಇದ್ದಾರೆ. ಕ್ಷೇತ್ರವಾರು ಸಭೆಗಳನ್ನು ಕರೆದಾಗ ಇಲ್ಲವಾದಲ್ಲಿ ಪಕ್ಷಕ್ಕೆ ತುಂಬ ಸಮಸ್ಯೆ ಎದುರಾಗುತ್ತೆ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಇವತ್ತಿನ ಕ್ಷೇತ್ರವಾರು ಸಭೆಗೆ ಶೋಭಾ ಕರಂದ್ಲಾಜೆನೇ ಬಂದಿಲ್ಲ, ಭಗವಂತ ಖೂಬಾದನೇ ಬಂದಿದ್ದರು, ಏನೋ ಸಭೆ ಚರ್ಚೆ ಆಗುತ್ತೇನೋ ಅಂತ. ಅಲ್ಲೆಲ್ಲ ಪ್ರಭು ಚೌಹಾಣ್ ಅವರು ಇವರೆಲ್ಲ ಯಾವ ಕಾರಣಕ್ಕೆ ಇವರು ಕೊಡಬೇಡಿ ಅಂತ ಹೇಳಿದ ತಕ್ಷಣ ಸಭೆಯಿಂದ ಆಚೆ ಹೋದರು. ಈ ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಈ ಥರ ಟಿಕೆಟ್ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ತಕ್ಕ ಹಾಗೆ ಬಂದೂ ಇಲ್ಲ ಅವರು. ಯಾವ್ಯಾವ ಎಂ ಪಿಗಳಿಗೆ ಟಿಕೆಟ್ ಕೊಡಬಾರ್ದು 2024 ಲೋಕಸಭಾ ಚುನಾವಣೆಯಲ್ಲಿ ಇದೆ ಅಂತ ಹೇಳಿದ್ರೆ ನೋಡಿ, ಶೋಭಾ ಕರಂದ್ಲಾಜೆ ಎಲ್ಲಿ ಅಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಇವರು, ಟಿಕೆಟ್ ಇವರಿಗೆ ಕೊಡಕೂಡದು ಅಂತ ಈಗ ಬಲವಾಗಿ ಅಲ್ಲಿ ಮಾತು ಕೇಳಿ ಬರ್ತಾ ಇದೆ. ಅಲ್ಲಿ ಯಾವ ಕಾರಣಕ್ಕೂ ಬೇಡ ಅಂತ ಹೇಳಿ. ದೇವೇಂದ್ರಪ್ಪ ಬಳ್ಳಾರಿ ಕ್ಷೇತ್ರದ ಸಂಸದ, ದೇವೇಂದ್ರಪ್ಪ ಅವ್ರು ಯಾಕೆ ಟಿಕೆಟ್ ಕೊಡ್ತೀರಿ, ಅವ್ರಿಗೂ ಬೇಡ, ಸೋಲ್ತಾರೆ ಅವರು, ಈ ಬಾರಿ ಗ್ಯಾರಂಟಿ ಸೋಲ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ನಾಯಕರ ಆ ಭಾಗದವರು. ಕರಡಿ ಸಂಗಣ್ಣ ಕೊಪ್ಪಳ ಕ್ಷೇತ್ರದ ಎಂ ಪಿ, ಕರಡಿ ಸಂಗಣ್ಣ ಅವರಿಗೆ ಒಂದು ಡೌಟ್ ಕೂಡ ಇದೆ, ಅವರಿಗೇನೋ ಬೇರೆ ಪಾರ್ಟಿ ಕಡೆ ಟ್ರೈ ಕೂಡ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ, ಇರಲಿ. ಆದರೆ ಬಿ ಜೆ ಪಿ ನಾಯಕರಂತೂ ಯಾವುದೇ ಕಾರಣಕ್ಕೂ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಡಕೂಡದು ಅಂತ ಹೇಳ್ತಾ ಇದ್ದಾರೆ. ಭಗವಂತ ಖೂಬಾಗೂ ಇದೇ ಅನ್ವಯ. ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಇವರು, ಅವ್ರಿಗೂ ಟಿಕೆಟ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಮುನಿಸ್ವಾಮಿ ಕೋಲಾರ ಲೋಕಸಭಾ ಕ್ಷೇತ್ರ, ಇಲ್ಲಿಯೂ ಅಷ್ಟೇ, ಈ ಬಾರಿ ಮುನಿಸ್ವಾಮಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಇವರು ಸೋಲ್ತಾರೆ, ಬೇಡ ಅಂತ ಬೇರೆ ಪಾರ್ಟಿಯವರೆಲ್ಲ ಬಿ ಜೆ ಪಿ ನಾಯಕರೇ ಇದೀಗ ಒತ್ತಡ ಹಾಕ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ, ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆಗೆ, ಈ ಫೈರ್ ಬ್ರ್ಯಾಂಡ್ಗೆ ಈ ಬಾರಿ ಬೇಡ. ಕಾರಣ ಈಗ ಉತ್ತರ ಕನ್ನಡ ಅಂತ ಬಂದಾಗ ಯಾವ ಕೆಲಸಗಳು ನೆಟ್ಟಗಾಗಿಲ್ಲ, ಅಲ್ಲಿ ಆಸ್ಪತ್ರೆ ಇಲ್ಲ, ಆ್ಯಂಬುಲೆನ್ಸ್ ತೊಗೊಂಡು ನೆಲಗೋ ಬರಬೇಕು, ಸರಿಯಾಗಿ ರಸ್ತೆಗಳು ಮಾಡಿಸಿಲ್ಲ, ಬರೀ ಭಾಷಣ ಮಾಡಿಕೊಂಡೇ ಬಂದುಬಿಟ್ರೆ ಈ ನಾಯಕರು, ಇವರು ಟಿಕೆಟ್ ಕೊಟ್ಟರೆ ಕಷ್ಟ ಅಂತ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಅಲ್ಲಿ. ಹಾಗಾಗಿ ಇಷ್ಟು ಸಂಸದರಿಗೆ ಟಿಕೆಟ್ ಬೇಡ ಅಂತ ಅಲ್ಲಿ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋಕ್ಕೆ ರಾಕೇಶ್, ಏನಾಗ್ತಾ ಇದೆ ಬಿ ಜೆ ಪಿ ಕ್ಷೇತ್ರವಾರು ಸಭೆಯಲ್ಲಿ ಅಂತ? ರಮಾಕಾಂತ್, ಇವತ್ತು 2ನೇ ದಿನದ ಸಭೆ ಅಂದರೆ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಈಗಾಗಲೇ 4 ಕ್ಲಸ್ಟರ್ಗಳ ಸಭೆ ಕೂಡ ಆರಂಭವಾಗಿದ್ದು ಬಹುತೇಕ ಮುಕ್ತಾಯವನ್ನು ಕಂಡಿದೆ. ಸೊ ಮೊದಲಿಗೆ ಇಲ್ಲಿ ಕಿತ್ತೂರು ಕರ್ನಾಟಕ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂದರೆ ಕರಾವಳಿ ಭಾಗ ಮತ್ತು ಶಿವಮೊಗ್ಗ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚರ್ಚೆಗಳು ನಡೆದಿತ್ತು. ಚರ್ಚೆಯ ಸಂದರ್ಭದಲ್ಲಿ ಬಹುತೇಕ ನಿನ್ನೆಯ ಮಾದರಿಯಲ್ಲಿ ಇವತ್ತು ಕೂಡ ಹಾಲಿ ಸಂಸದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಸಮಾಧಾನದ ವಿಚಾರಗಳು ಕೂಡ ಕೇಳಿಬಂದಿದೆ. ಹಾಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಸಭೆಯಲ್ಲಿ ವ್ಯಕ್ತವಾಗಿದೆ. ಆದರೆ ಇವೆಲ್ಲವನ್ನು ಪರಿಗಣನೆ ಮಾಡಿಕೊಂಡು ಮುಂದಿನ ನಿರ್ಧಾರವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಪಕ್ಷ ಪ್ರಮುಖರು ಹೇಳಿಕೊಂಡಿದ್ದಾರೆ. ಬಹುತೇಕ ಎಲ್ಲ ಕಡೆ ಕೂಡ ಹಾಲಿ ಸಂಸದರ ವಿಚಾರದಲ್ಲಿ ವಿರೋಧಾಭಾಸಗಳು ಹೆಚ್ಚಾಗ್ತಿರುವುದೇ ಇವತ್ತಿನ ಸಭೆಯ ಹೈಲೈಟ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆಯಲ್ಲೂ ಕೂಡ, ಅದರಲ್ಲೂ ಉಡುಪಿ
ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶೋಭಾ ಕರಂದ್ಲಾಜೆ ಅವರು ಕಣಕ್ಕೆ ಇಳಿತಾರೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಬಹುತೇಕರು ಅಲ್ಲಿ ಅವರಿಗೆ ಅವಕಾಶ ಬೇಡ ಅನ್ನುವಂಥ ಮಾತನ್ನು ಹೇಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಗಮನಾರ್ಹ ವಿಚಾರ. ಮತ್ತೊಂದು ಕಡೆ ಉತ್ತರ ಕನ್ನಡದಲ್ಲಿ ಈಗಿರುವಂತಹ ಸಿನಾರಿಯೋಗಳನ್ನು ಬದಲಾಯಿಸುವುದಕ್ಕೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಡ ಕೇಳಿಬರ್ತಾ ಇದೆ. ಮತ್ತೊಂದು ತಂಡ ಹಾಲಿ ಇರುವಂಥವರಿಗೆ ಅವಕಾಶ ಕೊಡಬೇಡಿ ಅಂತಿದ್ದಾರೆ. ಆದರೆ ಒಂದಷ್ಟು ಜನ ಅವರಿಗೆ ಕೊಟ್ಟರೆ ಉತ್ತಮ ಅನ್ನುವಂಥದ್ದಿದೆ. ಈ ರೀತಿ ಪರವಿರೋಧ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿಯ ಅಂದ್ರೆ ಇವತ್ತಿನ ಈ ಸಭೆಯಲ್ಲಿ ರಾಕೇಶ್ ಅಭಿಪ್ರಾಯ ಆಲಿಕೆ ವಿಚಾರದಲ್ಲೂ ಕೂಡ ಇಲ್ಲಿ ಇವ್ರಿಗೆ ಟಿಕೆಟ್ ಬೇಡ ಅನ್ನೋದೊಂದು ಭಾಗ, ಇವರು ಟಿಕೆಟ್ ಅಂತೂ ಕೊಡಬೇಡಿ ಅಂತ ಹೇಳ್ತಿರೋದೊಂದು ಭಾಗ. ಇನ್ಯಾರು ಕೊಡಿ ಅಂತ ಒತ್ತಾಯ ಇದೆ, ಬಳ್ಳಾರಿಲೋ, ಕೊಪ್ಪಳದಲ್ಲೋ, ಉಡುಪಿ ಚಿಕ್ಕಮಗಳೂರಲ್ಲೋ, ಬೇರೆ ಕಡೆನೋ, ಕೋಲಾರದಲ್ಲೋ, ಇನ್ಯಾರು ಇಂಥವ್ರಿಗೆ ರೆಕಮೆಂಡ್ ಆದರೂ ಮಾಡಬೇಕಲ್ಲ. ಇವ್ರು ಬೇಡ ಅಂತ ಹೇಳೋದು ಒಂದು ಭಾಗ, ಇನ್ಯಾರು ಬೇಕು ಅಂತ ಒಂದು ಮಾತು ಬರಬೇಕಲ್ಲ ಸಭೆಯಲ್ಲಿ, ಅದ್ಯಾರು ಅಂತ. ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥವ್ರೆ ಅಂತಿಲ್ಲ. ಆಸ್ಪಿರೆಂಟ್ಗಳ ಸಂಖ್ಯೆ ಪ್ರತಿ ಕ್ಷೇತ್ರಕ್ಕೂ 3 ರಿಂದ 4 ಮಂದಿ ಬಂದಿದ್ದಾರೆ. ಸೊ ಅವರುಗಳು ಕೂಡ ಪ್ರತಿಯೊಬ್ಬರು ನಾವು ಅವಕಾಶ ಕೊಟ್ಟರೆ ನಿಲ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅವರಲ್ಲಿ ಯಾರಿಗೆ ಅನ್ನುವಂಥ ಅಂತಿಮಗೊಳಿಸುವ ವಿಚಾರ ಇಲ್ಲ. ಆ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲೂ ಅಂದರೆ ಹಾಲಿ ಇರುವಂಥವರ ವಿರುದ್ಧ ವಿಚಾರಗಳನ್ನು ಬಿಟ್ಟರೆ ಹೊಸದಾಗಿ ಮುಖಗಳನ್ನು ತೋರಿಸುವಂಥದಕ್ಕೆ ಆಸ್ಪಿರೆಂಟ್ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಅವರು ಕೂಡ ತಮ್ಮ ಲಾಬಿಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿನ ವಿಚಾರ. ಇದಕ್ಕಿಂತ ಹೆಚ್ಚಾಗಿ ಅಂದರೆ ಆಂತರಿಕ ಮೂಲಗಳ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಈ ವಿಚಾರಗಳು ಏನೇ ಇದ್ರೂ ಕೂಡ ಸದ್ಯದ ಸ್ಥಿತಿಗತಿಗಳನ್ನು ಅವಲೋಕಿಸಿದಾಗ ಈಗಿರುವ ಹಾಲಿ ಶಾಸಕರಲ್ಲಿ 20 ಮಂದಿಗೆ ಅವಕಾಶವನ್ನು ಕೊಡಬಹುದು. 5 ಹೊಸ ಬದಲಾವಣೆಗಳಿಗೆ ಅವಕಾಶಗಳಿವೆ, ಹೊಸ ಮುಖಗಳು ಬರಬಹುದು. ಹಾಗೆ 3 ಮೈತ್ರಿ ಲೆಕ್ಕಾಚಾರದಲ್ಲಿ JDSಗೆ ಬಿಟ್ಟುಕೊಡುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದಿದೆ. ಅಂದರೆ ಇದು ಅಂತಿಮವಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಈ ಲೆಕ್ಕಾಚಾರ ಬಂದಾಗ ಈಗ ಅಭಿಪ್ರಾಯದ ಆಲಿಕೆ ವಿಚಾರದಲ್ಲಿ ಯಾರ್ಯಾರಿಗೆ ಏನೇನು ಅವಕಾಶಗಳು ಇದೆ ಅನ್ನೋದನ್ನು ನೋಡಿ ಅದರ ಮೇಲೆ ಕಾರ್ಯತಂತ್ರಗಳನ್ನು ರೂಪಿಸಿ ಅಭ್ಯರ್ಥಿ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಸೊ ಈಗಿರುವವರ ಜೊತೆಗೂ ಹೊಸದಾಗಿ ಸೇರ್ಪಡೆಗೆ ಬಯಸಿರುವಂಥವರು ಕೂಡ ತಮ್ಮ ಉಮೇದು ಅಂದರೆ ತಾವು ಕಂಟೆಸ್ಟೆಂಟ್ ಅನ್ನೋದನ್ನು ತೋರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಈ ಸಭೆಯನ್ನು ರೂಪಿಸಲಾಗ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು.